ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಈಗ ನಾನು ಗುರುವಾರ ಬೆಳಗ್ಗೆ ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿ ಮೊದಲಿಗೆ ನಾನು ಇವಾಗ ಹೊಸ್ಲು ಪೂಜೆಯನ್ನು ಮಾಡ್ತಾ ಇದ್ದೀನಿ. ಗುರುವಾರ ದಿನ ಇಂಡಿಪೆಂಡೆನ್ಸ್ ಡೇ ಇತ್ತು, ಹಾಗೆ ನನ್ನ ಹಸ್ಬೆಂಡ್ ಬರ್ತ್ಡೇ ಸಹ ಇತ್ತು. ಹಾಗಾಗಿ ಮನೆಯಲ್ಲಿ ದೇವ್ರ ಪೂಜೆಯನ್ನು ಮಾಡೋಣ ಅಂತಂದ್ಬಿಟ್ಟು ನಾನು ಹೊಸ್ಲು ಪೂಜೆಯನ್ನು ಮಾಡ್ತಾ ಇದ್ದೀನಿ. ಇನ್ನು ದೇವ್ರ ಮನೆಯಲ್ಲಿ ಮಾಮೂಲಿಯಾಗಿ ಅವರೇ ದೀಪ ಹಚ್ಚಿ ಪೂಜೆ ಮಾಡ್ತಾರೆ. ಆಮೇಲೆ ನಾನು ನನ್ನ ಹಸ್ಬೆಂಡ್ನ ರಾತ್ರಿನೇ ಕೇಳಿದ್ದೆ, ಬೆಳಗ್ಗೆ ಮನೆಯಲ್ಲಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಬರೋಣವಾ ಅಂತಂದ್ಬಿಟ್ಟು ಕೇಳಿದೆ. ಆಮೇಲೆ ನಾವು ಯಾವಾಗ್ಲೂ ಅಷ್ಟೇ ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿರ್ಬೋದು ಮತ್ತು ನಮ್ಮ ಬರ್ತ್ಡೇ ಆಗಿರ್ಬೋದು, ಅವತ್ತಿನ ದಿನ ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ. ಇಂದಿರಾನಗರದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಅಲ್ವಾ, ಆ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ವಿ. ಇತ್ತೀಚೆಗೆ ಸ್ಕಿಪ್ ಆಗ್ತಾ ಇದೆ, ಯಾಕೋ ಗೊತ್ತಿಲ್ಲ. ಹಾಗೆ ನಾನು ನೈಟ್ ಕೇಳಿದೆ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಬರೋಣವಾ ಅಂತಂದ್ಬಿಟ್ಟು. ಕೇಳಿದ್ದಕ್ಕೆ ಇಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲ, ಯಾಕೋ ಅದಲ್ಲದೆ ನನಗೆ ತುಂಬ ಕೆಲಸಗಳು ಬೇರೆ ಇದೆ. ಈ ಶ್ರಾವಣ ಮಾಸದಲ್ಲಿ ಒಳ್ಳೆ ದಿನಗಳಿರುತ್ತಲ್ವ, ಒಳ್ಳೆ ದಿನಗಳಲ್ಲಿ ಇನ್ನು ಹೊಸದಾಗಿ ಮನೆ ಕಟ್ಟೋರು ಕನ್ಸ್ಟ್ರಕ್ಷನನ್ನು ಶುರು ಮಾಡ್ಕೊಳ್ತಾರೆ, ಅವ್ರಿಗೆ ಪ್ಲ್ಯಾನ್ಸ್ ಎಲ್ಲ ಕೊಡಬೇಕಾಗುತ್ತೆ, ತುಂಬ ಕೆಲಸಗಳಿದೆ ಅಂತ ಹೇಳಿದ್ರು. ಆಮೇಲೆ ನಾನು ಮತ್ತೇನು ಕೇಳಿದೆ, ಇಲ್ಲೇ KR ಪುರಮಲ್ಲಿ ಶಿವಪ್ಪ ಟೆಂಪಲ್ ಇದೆ ಅಂತೆ, ಅಲ್ಲಿಗಾದ್ರೂ ಹೋಗಿ ಬರೋಣವಾ ಅಂತ ಕೇಳಿದ್ದಕ್ಕೆ ಇಲ್ಲ ನನಗೆ ಬೇರೆ ಕೆಲಸಗಳಿದೆ, ನೆಕ್ಸ್ಟ್ ಯಾವಾಗಲಾದರೂ ಹೋಗಿ ಬರೋಣ ಅಂತಂದ್ಬಿಟ್ಟು ಹೇಳಿದ್ರು. ಸರಿ ಆಯಿತು ಅಂತಂದ್ಬಿಟ್ಟು ಇನ್ನು ಮನೆಯಲ್ಲೇ ದೇವ್ರ ಪೂಜೆಯನ್ನು ಮುಗಿಸ್ಕೊಳ್ತಾ ಇದ್ದೀವಿ. ನನಗಾದರೂ ಒಂದು ಸ್ವಲ್ಪ ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಅಂತಂದರೆ ಒಂದು 10% ಆದರೂ ಇಂಟ್ರೆಸ್ಟ್ ಇರುತ್ತೆ. ಅವ್ರಿಗೆ ಅದೂ ಇರೋದಿಲ್ಲ. ಎಲ್ಲ ದಿನಗಳ ಥರನೇ ಈ ಒಂದು ದಿನಗಳು ಅಷ್ಟೇ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಮತ್ತು ಅವ್ರಿಗೆ ಈ ಬರ್ತ್ಡೇಗಳು ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಎಲ್ಲನೂ ಈ ಇಂಗ್ಲೀಷ್ ಡೇಟ್ ಪ್ರಕಾರ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಇಷ್ಟ ಆಗೋದಿಲ್ಲಂತೆ. ನಕ್ಷತ್ರ, ತಿಥಿ, ವಾರ ಎಲ್ಲ ಬರುತ್ತಲ್ವ, ಅದ್ರ ಪ್ರಕಾರ ವೆಡ್ಡಿಂಗ್ ಆ್ಯನಿವರ್ಸರಿ ಮತ್ತು ಬರ್ತ್ಡೇಗಳನ್ನು ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ, ಅಂದರೆ ಅಷ್ಟೇನು ಗ್ರ್ಯಾಂಡಾಗಂತಲ್ಲ, ಟೆಂಪಲ್ಗೆ ಹೋಗೋದು, ಪೂಜೆ ಮಾಡಿಸ್ಕೊಂಬರೋದು, ಆ ರೀತಿಯಾಗಿ ಇಂಟ್ರೆಸ್ಟ್ ಇರುತ್ತಂತೆ. ನಾನು ಸುಮ್ಮನೆ ಇರಪ್ಪ, ನೀವೇನು ಈ ರೀತಿಯಾಗಿ ಹೇಳ್ತೀರಾ, ಎಲ್ಲರೂ ಒಂಥರ ಬರ್ತ್ಡೇಗಳನ್ನು ಮಾಡಿದ್ರೆ ನೀವೇ ಒಂಥರ ಮಾಡ್ತೀರಾ ಡಿಫ್ರೆಂಟಾಗಿ ಅಂತ ಕೇಳಿದ್ದಕ್ಕೆ, ಸರಿ ಆಯ್ತಮ್ಮ, ಇವಾಗ ನೀನು ನಿಮ್ಮ ರಾಮರದು ರಾಮನವಮಿ ಹಬ್ಬ ಅಂತ ಮಾಡ್ತೀಯಲ್ವ, ಅದನ್ನು ಈ ಇಯರು ಏಪ್ರಿಲ್ ಮಂತಲ್ಲೋ ಇಲ್ಲ ಅಂತಂದರೆ ಮಾರ್ಚ್ ಮಂತಲ್ಲೋ ಒಂದು ಡೇಟು ಅಂತ ಬಂದಿರುತ್ತೆ. ಆ ಡೇಟ್ ಪ್ರಕಾರ ನೀವು ರಾಮನವಮಿ ಹಬ್ಬವನ್ನು ಮಾಡ್ಕೊಳ್ತೀರಾ. ನೆಕ್ಸ್ಟ್ ಇಯರೂ ಅದೇ ಡೇಟ್ಗೆ ನೀವು ರಾಮನವಮಿ ಹಬ್ಬವನ್ನು ಮಾಡ್ತೀರಾ ಅಂತಂದ್ಬಿಟ್ಟು ನನ್ನನ್ನೇ ಕ್ವಶನ್ ಮಾಡ್ತಾರೆ. ಇಲ್ಲ, ಹೆಂಗಾಗುತ್ತೆ, ಆಗೋದಿಲ್ಲ, ಅದು ಪಂಚಾಂಗ ನೋಡಿಬಿಟ್ಟು ಯಾವತ್ತು ಹಬ್ಬ ಬಂದಿದ್ರೆ ಅವತ್ತು ಮಾಡ್ತೀವಲ್ವ ಅಂತಂದರೆ, ಅದೇ ರೀತಿಯಾಗಿಯೇ ಒಂದೇ ಡೇಟ್ಗೆ ಅವ್ರಿಗೆ ಯಾಕೆ ಹಾಕೋದಿಲ್ಲ ಅಂತಂದರೆ, ರಾಮರು ಯಾವತ್ತು ಹುಟ್ಟಿರ್ತಾರೋ ಅದನ್ನು ನಕ್ಷತ್ರ, ತಿಥಿ, ವಾರ ಎಲ್ಲ ಲೆಕ್ಕಾಚಾರ ಹಾಕ್ಬಿಟ್ಟು ಈ ಇಯರ್ ಮಾರ್ಚ್ ಮಂತಲ್ಲಿ ಒಂದು ಡೇಟ್, ಅಂದರೆ ಫಾರ್ ಎಕ್ಸಾಂಪಲ್ 25ಕ್ಕೆ ಬಂದಿದೆ ಅಂತಂದರೆ ನೆಕ್ಸ್ಟ್ ಇಯರು ಏಪ್ರಿಲ್ ಮಂತಲ್ಲಿ 1ಕ್ಕೋ 2ಕ್ಕೋ ಅದು ಬಂದಿರುತ್ತೆ. ಅದೇ ರೀತಿಯಾಗಿಯೇ ನಮ್ಮದೂ ಅಷ್ಟೇ, ತಿಥಿ, ವಾರ, ನಕ್ಷತ್ರ ಎಲ್ಲ ನೋಡಿದಾಗ ಒಂದು ಡೇಟ್ ಅಂತ ಬರುತ್ತೆ. ನನ್ನ ಬರ್ತ್ಡೇ ಬಂದುಬಿಟ್ಟು ಈ ಮಂತು 22ಕ್ಕೆ ಬರುತ್ತೆ. ಅವತ್ತು ನಕ್ಷತ್ರ, ಮತ್ತು ನಾನು ಹುಟ್ಟಿದ್ದು ಬಂದುಬಿಟ್ಟು ಸಂಕಷ್ಟಹಾರ ಚತುರ್ಥಿ ದಿನ ಹುಟ್ಟಿದ್ದು. ಅವತ್ತಿನ ದಿನವೂ ಅಂದರೆ ಈ ಮಂತ್ 22ಕ್ಕೆ ಸಂಕಷ್ಟ ಚತುರ್ಥಿ ಬಂದಿರುತ್ತೆ, ನೋಡ್ಕೊಂಡಿರೋ ಅಂತಂದರು. ನೋಡಿದ್ರೆ ಅವತ್ತಿನ ದಿನ ಸಂಕಷ್ಟ ಚತುರ್ಥಿ ಇತ್ತು. ಈ ರೀತಿಯಾಗಿ ಅವರು ಲೆಕ್ಕಾಚಾರವನ್ನು ಮಾಡ್ತಾರೆ. ನಾನು ಆ ರೀತಿಯಾಗೆಲ್ಲ ಏನು ಅಷ್ಟೇನು ತಿಥಿ, ವಾರ, ನಕ್ಷತ್ರ ಅದೆಲ್ಲ ನಮಗೆ ಗೊತ್ತೂ ಇಲ್ಲ, ಬರೋದು ಇಲ್ಲ. ಅವ್ರು ಮಾತ್ರ ಅದನ್ನು ಪಕ್ಕಾ ಫಾಲೋ ಮಾಡ್ತಾ ಇರ್ತಾರೆ. ಅವ್ರಿಗೆ ಒಂದು ಸ್ವಲ್ಪ ಆಧ್ಯಾತ್ಮಿಕ ಕಡೆ ಒಲವು ಜಾಸ್ತಿನೇ, ಅದ್ರ ಬಗ್ಗೆ ಡೀಟೇಲಾಗಿ ತಿಳ್ಕೊಂಡು ಡೀಟೇಲಾಗಿ ಫಾಲೋ ಮಾಡ್ತಾರೆ. ನನಗೆ ಅಷ್ಟಾಗಿ ನಾನು ಡೀಟೇಲಾಗಿ ತಿಳ್ಕೊಳ್ಳೋದಿಲ್ಲ, ಫಾಲೋ ಮಾಡೋದಕ್ಕೂ ಹೋಗೋದಿಲ್ಲ. ಅವರು ಗೈಡ್ ಮಾಡ್ತಾ ಇರ್ತಾರೆ, ಅದ್ರ ಪ್ರಕಾರ ನಾನು ಮಾಡ್ತಾ ಇರ್ತೀನಿ ಅಷ್ಟೇ. ನೆಕ್ಸ್ಟ್ ಇವಾಗ ನಾನು ಬೆಳಗ್ಗೆ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಪದ್ಮಾವತಿ ಅಮ್ಮನವರ ಸ್ತೋತ್ರ ಮತ್ತು ಗಣಪತಿ ಶ್ಲೋಕ ಎಲ್ಲ ಹೇಳ್ಕೊಂಡಿದ್ದಾದಮೇಲೆ ಮತ್ತೆ ಏನು ನಾನು ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಇವಾಗ ಸಂಜೆ ಮೇಲೆ ನಾನು ವೀಡಿಯೋಸನ್ನು ಮಾಡ್ತಾಯಿದ್ದೀನಿ. ಸಂಜೆ ಇವಾಗ 6 ಗಂಟೆಗೆಲ್ಲ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಡುಗೆ ಬಂದುಬಿಟ್ಟು ಗೋಬಿ 65 ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಆಮೇಲೆ ಜಾಮೂನು, ಟೊಮೊಟೊ ಬಾತು ಇಷ್ಟು ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಅಡುಗೆಗಳನ್ನು ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಹೂಕೋಸನ್ನೆಲ್ಲ ಕಟ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಸಿ ನೀರು
ನೀರಲ್ಲಿ ಅದನ್ನು ಹಾಗೆ ಬಿಟ್ಟಿದ್ದೆ. ಯಾಕಂದರೆ ಈ ಔಷಧಿಗಳೆಲ್ಲ ಜಾಸ್ತಿ ಹೊಡಿತಾರಲ್ವ ಹೂಕೋಸ್ಗೆ, ಮತ್ತು ಹುಳುಗಳು ಅಷ್ಟೇ ಜಾಸ್ತಿ ಇರುತ್ತೆ. ಆಮೇಲೆ ಅದನ್ನು ಶೋಧಿಸಿ ಅದಕ್ಕೆ ಈ ಕಬಾಬ್ ಪೌಡ್ರ್ ಬರುತ್ತಲ್ವ ತೇಜದ್ದು, ಅದೊಂದು ಸ್ವಲ್ಪ ಹಾಕ್ತೀನಿ. ಲೈಟಾಗೆ ಹಾಕಿದೆ ಇವತ್ತು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಅದೊಂದು ಸ್ವಲ್ಪ ನೆನೆಯೋದಕ್ಕೆ ಬಿಟ್ಟೆ. ಪ್ಲೇಟ್ ಮುಚ್ಚಿಬಿಟ್ಟು ಆ ಕಡೆ ಒಂದು ಸೈಡ್ಗಿಟ್ಟೆ. ನೆಕ್ಸ್ಟ್ ಇವಾಗ ಇನ್ನು ಜಾಮೂನ್ ಮಾಡೋದಕ್ಕೆ ಎಲ್ಲ ಕಲಸಿ ಇಟ್ಕೊಳ್ತಾ ಇದ್ದೀನಿ. ನಾನು ಈ ಜಾಮೂನ್ ಮಾಡಿ ತುಂಬಾ ದಿನಗಳಾಗಿತ್ತು. ಲೀಸ್ ಮನೆಯಲ್ಲಿದ್ದಾಗ ಮಾಡಿದ್ದೆ ಅಂತ ಅಂದ್ಕೊಳ್ತೀನಿ. ಮತ್ತು ಇವಾಗ ಮಾಡ್ತಾಯಿದ್ದೀನಿ. ಇವಾಗ ಈ ಜಾಮೂನ್ ಪೌಡ್ರು ಒಂದು ಸ್ವಲ್ಪ ಯಾಕೋ ಚೆನ್ನಾಗಿ ಬರ್ತಾ ಇಲ್ಲ ಅಂತಂದ್ಬಿಟ್ಟು ನನಗನ್ನಿಸ್ತು. ಅಂದರೆ ನುಣುಪಾಗಿರಲಿಲ್ಲ. ನೀರು ಹಾಕಿದ ತಕ್ಷಣ ಒಂಥರ ಬಬಲ್ಸ್ ಥರ ಬಿಟ್ಕೊಳ್ತಾ ಇತ್ತು. ಯಾಕೋ ಅಷ್ಟಾಗಿ ಚೆನ್ನಾಗಿ ನುಣುಪಾಗಿ ಪೌಡ್ರ್ ಅನ್ನೋದು ಇಲ್ಲ ಅಂತ ನನಗನ್ನಿಸ್ತು. ಇವಾಗ ಇದನ್ನು ಅಷ್ಟೇ ಕಲಸಿ ಇದು ಒಂದು 5 ನಿಮಿಷ ನೆನೆಯೋದಕ್ಕೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇದನ್ನು ಒಂದು ಸೈಡ್ಗೆ ಇಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಇವಾಗ ಟೊಮೊಟೊ ಬಾತ್ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಎಲ್ಲ ಹಚ್ಚಿಟ್ಕೊಂಡಿದ್ದೆ, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಇದು ಟೊಮೊಟೊ ಬಾತ್ ಮಾಡೋದಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಮಾಡ್ತಾ ಇದ್ದೀನಿ. ಇನ್ನು ಈ ಬಾತ್ ರೆಸಿಪಿಗಳನ್ನು ನಾನು ಸುಮಾರಷ್ಟು ವೀಡಿಯೋಗಳಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಸಿಂಪಲ್ಲಾಗೆ ಮಾಡ್ತಾ ಇರ್ತೀನಿ. ಇವಾಗ ಕುಕ್ಕರಲ್ಲಿ ಒಂದು ಸ್ವಲ್ಪ ತುಪ್ಪ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೆ. ಎಣ್ಣೆ ತುಪ್ಪ ಬಿಸಿ ಆದಮೇಲೆ ಅದಕ್ಕೆ ಈ ಚಕ್ಕೆ ಲವಂಗ ಮತ್ತು ಏಲಕ್ಕಿ ಮರಾಠಿ ಮಗ್ಗು ಈ ರೀತಿ ಎಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿದೆ. ಅದಾದಮೇಲೆ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಈರುಳ್ಳಿಯನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಆ ಈರುಳ್ಳಿ ಎಲ್ಲ ಗೋಲ್ಡನ್ ಕಲರ್ ಬರೋವರೆಗೂ ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ತೀನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ದಾದಮೇಲೆ ಟೊಮೊಟೊ ಹಣ್ಣು ಮತ್ತು ಬಟಾಣಿಯನ್ನು ನಾನು ನೆನೆಸಿಟ್ಕೊಂಡಿದ್ದೆ ಒಂದು ಸ್ವಲ್ಪ. ಆ ಬಟಾಣಿಯನ್ನು ಸಹ ಹಾಕ್ಬಿಟ್ಟು ಎಣ್ಣೆಯಲ್ಲೇ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ. ಆಮೇಲೆ ಒಂದು ಸ್ವಲ್ಪ ಅರಿಶಿಣದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಗೆ ಎಣ್ಣೆಯಲ್ಲೇ ಫ್ರೈ ಮಾಡ್ತೀನಿ. ಈ ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮ್ ಮಾಡಿ ಇಟ್ಬಿಟ್ಟು ಒಂದು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲೇ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ. ಅದಾದಮೇಲೆ ಎಲ್ಲ ಪೌಡ್ರ್ಗಳನ್ನು ಹಾಕ್ತೀನಿ. ಅಂದರೆ ಗರಂ ಮಸಾಲ ಪುಡಿ, ಆಮೇಲೆ ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿ ಇಷ್ಟನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆಮೇಲೆ ಅಕ್ಕಿಯನ್ನು ಒಂದು 10 ನಿಮಿಷ ನೀರಲ್ಲಿ ನೆನೆಸಿಟ್ಕೊಂಡಿರ್ತೀನಿ. ಆ ಅಕ್ಕಿಯನ್ನು ಸಹ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡಿ ಆಮೇಲೆ ನಾನು ಎಷ್ಟು ಗ್ಲಾಸ್ ಅಕ್ಕಿಯನ್ನು ತಗೊಂಡಿರ್ತೀನೋ ಅದರ 2ರಷ್ಟು ನೀರನ್ನು ಹಾಕ್ಬಿಟ್ಟು ಒಂದು 2 ವಿಸಿಲ್ ಬಿಟ್ಟರೆ ಟೊಮೊಟೊ ಬಾತ್ ರೆಡಿ ಆಗುತ್ತೆ. ಎಲ್ಲ ಬಾತ್ ರೆಸಿಪಿಗಳನ್ನು ಸಹ ನಾನು ಇದೇ ರೀತಿಯಾಗಿಯೇ ಮಾಡ್ತೀನಿ. ಒಂದೊಂದು ಸಲ ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಇದನ್ನೆಲ್ಲ ರುಬ್ಕೊಂಡು ಸಹ ಮಾಡ್ತೀನಿ. ಆವಾಗ ರೈಸ್ ಅನ್ನೋದು ಗ್ರೀನ್ ಕಲರಲ್ಲಿ ಬರುತ್ತೆ. ಈ ರೀತಿಯಾಗಿ ಮಾಡಿದ್ರೆ ರೈಸ್ ಅನ್ನೋದು ರೆಡ್ ಕಲರಲ್ಲಿ ಬರುತ್ತೆ. ಆದರೆ ಜಾಸ್ತಿ ಇದೇ ರೀತಿಯಾಗಿಯೇ ಬಾತ್ ರೆಸಿಪಿಗಳನ್ನು ಮಾಡ್ತಾ ಇರ್ತೀನಿ. ರೇರ್ ಆಗಿ ಯಾವಾಗಲಾದರೂ ಒಂದೊಂದು ಸಲ ಆ ರೀತಿಯಾಗಿ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ಇವಾಗ ಆ ಕಡೆ ಗ್ಯಾಸ್ ಸ್ಟವ್ ಮೇಲೆ ಟೊಮೊಟೊ ಬಾತ್ ಮಾಡೋದಕ್ಕೆ ಲೋ ಫ್ಲೇಮ್ ಮಾಡಿಬಿಟ್ಟು ಇಟ್ಟಿದ್ದೀನಿ. ಆ ಕಡೆ ಅದು ಆಗ್ತಾ ಇರುತ್ತೆ. ಇನ್ನು ಈ ಕಡೆಗೆ ಜಾಮೂನ್ ಉಂಡೆಗಳನ್ನು ಮಾಡಿಟ್ಕೊಂಬಿಡೋಣ ಅಂತಂದ್ಬಿಟ್ಟು ಈಗ ಉಂಡೆಗಳನ್ನು ಮಾಡಿ ಇಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಒಂದು ಸ್ವಲ್ಪ ದಪ್ಪದಾಗಿ ಮಾಡಮ್ಮ, ಚಿಕ್ಕದಾಗಿ ಮಾಡಬೇಡ, ಸಣ್ಣದಾಗಿ ಅಂತ ಹೇಳಿದ್ರು. ಸರಿ ಆಯಿತು ಅಂತಂದ್ಬಿಟ್ಟು ಒಂದು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಮಾಡಿದ್ದೀನಿ. ಆದರೂ ನನಗೆ ಆಮೇಲೆ ಅನ್ನಿಸ್ತು ಇಲ್ಲ ಜಾಸ್ತಿ ದಪ್ಪ ಆಗಿಬಿಡುತ್ತೆ ಅಂತಂದ್ಬಿಟ್ಟು ನೆಕ್ಸ್ಟು ಅದರಲ್ಲಿ ಇನ್ನೂ ಒಂದು ಸ್ವಲ್ಪ ತೆಗೆದು ಇನ್ನೊಂದು 2-3 ಎಕ್ಸ್ಟ್ರಾ ಮಾಡಿದೆ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಉಂಡೆಗಳೆಲ್ಲ ಮಾಡಿದ್ದೀನಿ. ಆಮೇಲೆ ಇದರಲ್ಲಿ ಇನ್ನೊಂದು 2-3 ಮಾಡಿದೆ ನಾನು, ಎಲ್ಲದರಲ್ಲೂ ಒಂದು ಸ್ವಲ್ಪ ತೆಗೆದು. ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಟೊಮೊಟೊ ಬಾತ್ಗೆಲ್ಲ ಅದು ಲೋ ಫ್ಲೇಮ್ ಮಾಡಿಬಿಟ್ಟು ಇಟ್ಟಿದ್ನಲ್ವ. ಇವಾಗ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಎಲ್ಲ ಪುಡಿಗಳನ್ನು ಹಾಕಿ ಆಮೇಲೆ ಅಕ್ಕಿಯನ್ನು ಹಾಕ್ಬಿಟ್ಟು ನೀರು ಹಾಕೋಣ ಅಂತಂದ್ಬಿಟ್ಟು ಇದನ್ನೆಲ್ಲ ಮಿಕ್ಸ್ ಮಾಡಿ ಇವಾಗ ಎಲ್ಲ ಪುಡಿಗಳನ್ನು ಹಾಕ್ತಾ ಇದ್ದೀನಿ. ಅಚ್ಕಾರದ ಪುಡಿ, ಧನಿಯಾ ಪುಡಿ ಮತ್ತು ಗರಂ ಮಸಾಲ ಪುಡಿ ಇಷ್ಟನ್ನು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಒಂದಿಬ್ಬರು ಬರ್ತ್ಡೇ ವಿಶಸ್ಸು ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ವಿಶಸ್ಸನ್ನು ಮಾಡೋದಕ್ಕೆ ಕೇಳಿದ್ದಾರೆ. ಅವ್ರಿಗೆ ವಿಶ್ ಮಾಡಿ ಆಮೇಲೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಮೀನಾ ಅವರು ಕಮೆಂಟ್ ಮಾಡಿದ್ದಾರೆ, ಈ ಮಂತು 25th ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ವಿಶ್ ಮಾಡಿ ಸಿಸ್ ಅಂತಂದ್ಬಿಟ್ಟು. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತ್ ಆಫ್ ಯು. ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಮೀನಾ ಅವರೇ. ನೆಕ್ಸ್ಟ್ ಹಾಗೆ ಲತಿಕಾ ಭಟ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ, ಈ ಮಂತು 25th ನನ್ನ ಬ್ರದರ್ದು ಬರ್ತ್ಡೇ ಇದೆ, ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಶ್ರೀರಾಮ್ ಅಣ್ಣ ಅವರೇ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಅಣ್ಣ.
ಆಮೇಲೆ ಲಾಸ್ಟ್ ಇಯರ್ ನಾನು ಇಂಡಿಪೆಂಡೆನ್ಸ್ ಡೇ ಇದ್ದ ದಿನ ನನ್ನ ಹಸ್ಬೆಂಡ್ ಬರ್ತ್ಡೇನೂ ಇತ್ತಲ್ವ, ಆವಾಗ ಕಮ್ಯುನಿಟಿಯಲ್ಲಿ ಪೋಸ್ಟ್ ಹಾಕಿದ್ದೆ. ಈ ಇಯರ್ ಆಗ್ತೀನಿ ಅಂದಿದ್ದಕ್ಕೆ ಅವರು ಒಪ್ಪಲಿಲ್ಲ, ಬೇಡ ಬೇಡ ಅಂತಂದರು. ಸರಿ ಆಯಿತು, ಅವ್ರಿಗೆ ಫೋರ್ಸ್ ಮಾಡೋದು ಯಾಕೆ ಅಂತಂದ್ಬಿಟ್ಟು ನಾನು ಹಾಕೋದಕ್ಕೆ ಹೋಗಲಿಲ್ಲ. ಆಮೇಲೆ ಲಾಸ್ಟ್ ಇಯರ್ ನಾವು ಅಲ್ಲಿ ಲೀಸ್ ಮನೆಯಲ್ಲಿದ್ವಿ. ಅಲ್ಲಿ ನನ್ನ ಹಸ್ಬೆಂಡ್ ಅವರ ಅಜ್ಜಿ ಮನೆ ಮತ್ತು ಅವರ ಚಿಕ್ಕಮ್ಮ ಅವ್ರ ಮನೆ ಎಲ್ಲ ಹತ್ರದಲ್ಲಿತ್ತು. ಅವರು ಮಕ್ಕಳೆಲ್ಲ ಇದ್ದರು, ಅವ್ರಿಗೆಲ್ಲ ನಾವು ಕೇಕ್ ಎಲ್ಲ ತೊಗೊಂಡೋಗಿ ಕೊಟ್ಟಿದ್ವಿ. ಏನೋ ಅಡುಗೆನೂ ಸಹ ಮಾಡಿದ್ದೆ ಅಂತ ಅಂದ್ಕೊಳ್ತೀನಿ. ಅದನ್ನು ಸಹ ತೊಗೊಂಡೋಗಿ ಎಲ್ಲರಿಗೂ ಕೊಟ್ಟು ಬಂದಿದ್ದೆ. ಈ ವರ್ಷವೂ ಅಷ್ಟೇ ಅಂತೆ, ಹುಡುಗರೆಲ್ಲ ನಮ್ಮ ಅತ್ತೆ ಅವ್ರಿಗೆ ಕಾಲ್ ಮಾಡಿ ಕೇಳಿದ್ರಂತೆ, ಪುಟ್ಟಣ್ಣ ಅವ್ರದ್ದು ಇವತ್ತು ಬರ್ತ್ಡೇ ಇದೆ ಅಲ್ವಾ, ಅತ್ತಿಗೆ ಮತ್ತು ಪುಟ್ಟಣ್ಣ ಅವರು ಕೇಕ್ ತೊಗೊಬಂದು ಕೊಡ್ತಾರ ಅಂತ ಅಂದ್ಬಿಟ್ಟು ನಮ್ಮ ಅತ್ತೆ ಅವ್ರಿಗೆ ಕಾಲ್ ಮಾಡಿ ಅವ್ರು ಕೇಳಿದ್ರಂತೆ. ಆವಾಗ ನಮ್ಮ ಚಿಕ್ಕತ್ತೆ ಅವರು ಅವ್ರ ಮಕ್ಕಳಿಗೆ ಹೇಳಿದ್ರಂತೆ, ನೀವೇನಾದರೂ ಗಿಫ್ಟ್ ಕೊಟ್ಟಿದ್ದೀರಾ ಅಂತಂದರೆ ಅವ್ರು ನಿಮಗೆ ಕೇಕ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ಹೇಳಿದ್ರಂತೆ. ಸರಿ ಆಯಿತು, ಗಿಫ್ಟನ್ನು ನಾವು ರೆಡಿ ಮಾಡ್ಕೊಳ್ತೀವಿ, ಹೂಗಳು ಎಲ್ಲ ತಗೊಂಡು ಬೊಕೆ ಥರ ಮಾಡಿಬಿಟ್ಟು ಗಿಫ್ಟ್ ಮಾಡ್ತೀವಿ, ಅವ್ರು ಕೇಕ್ ತೊಗೊಂಡು ಕೊಡ್ತಾರಂತ ಕೇಳಿ ಅಂತ ಅಂದ್ಬಿಟ್ಟು ಹೇಳಿದ್ರಂತೆ. ಹೋಗ್ಬೋದಾಗಿತ್ತು, ಆದರೆ ಒಂದು ಸ್ವಲ್ಪ ದೂರ ಆಗುತ್ತೆ ನಮಗೆ. ಅದಲ್ಲದೆ ನನ್ನ ಹಸ್ಬೆಂಡ್ಗೆ ಒಂದು ಸ್ವಲ್ಪ ಕೆಲಸಗಳಿತ್ತು. ಸರಿ ಆಯಿತು, ಯಾವಾಗಲಾದರೂ ಹೋದಾಗ ತೊಗೊಂಡೋಗಿ ಕೊಟ್ಟರೆ ಆಯಿತು ಅಂತಂದ್ಬಿಟ್ಟು ಸುಮ್ಮನೆ ಆದ್ವಿ. ನಮ್ಮೆಲ್ಲರ ಬರ್ತ್ಡೇಗಳನ್ನು ಆ ಮಕ್ಕಳು ನೆನ್ಪಿಟ್ಕೊಂಡಿರೋದಿಲ್ಲ. ಆದರೆ ನನ್ನ ಹಸ್ಬೆಂಡ್ ಬರ್ತ್ಡೇ ಬಂದುಬಿಟ್ಟು ಇಂಡಿಪೆಂಡೆನ್ಸ್ ಡೇ ದಿನ ಇರುತ್ತಲ್ವ, ಹಾಗಾಗಿ ಅವರು ಸ್ಕೂಲಲ್ಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದ ತಕ್ಷಣ ನಾವು ಕೇಕ್ ತೊಗೊಂಡೋಗಿ ಕೊಡ್ತಾ ಇದ್ವಲ್ವ, ಅದು ಚೆನ್ನಾಗಿ ಅವ್ರಿಗೆ ನೆನಪಿದೆ. ಹಾಗಾಗಿ ಪ್ರತಿಯೊಬ್ಬರು ಸಹ ನೆನ್ಪಿಟ್ಕೊಂಡಿರ್ತಾರೆ ಮಕ್ಕಳು. ಇವಾಗ ಮಧ್ಯಾಹ್ನ ಹೋಗಿದ ತಕ್ಷಣ ಪುಟ್ಟಣ್ಣ ಅವರು ಕೇಕ್ ತೊಗೊಂಬಂದು ಕೊಡ್ತಾರೆ ಅಂತಂದ್ಬಿಟ್ಟು, ಹಂಗಾಗಿ ದೊಡ್ಡವ್ರಿಗಿಂತ ಮಕ್ಕಳು ಕಾಲ್ ಮಾಡಿ ವಿಶ್ ಮಾಡ್ತಿರ್ತಾರೆ ನನ್ನ ಹಸ್ಬೆಂಡ್ಗೆ ಜಾಸ್ತಿ. ನೆಕ್ಸ್ಟ್ ಇವಾಗ ಟೊಮೊಟೊ ಬಾತ್ ಮಾಡಿದ್ದಾಯಿತು. ಇವಾಗ ಜಾಮೂನ್ ಮಾಡ್ತಾಯಿದ್ದೀನಿ. ಈ ಕಡೆ ಗ್ಯಾಸ್ ಸ್ಟವ್ ಮೇಲೆ ಸಕ್ಕರೆ ಪಾಕ ಮಾಡ್ತಾಯಿದ್ದೀನಿ, ಇನ್ನು ಈ ಕಡೆಗೆ ಜಾಮೂನ್ ಮಾಡ್ತಾಯಿದ್ದೀನಿ. ಅದನ್ನು ಲೋ ಫ್ಲೇಮ್ ಇಟ್ಕೊಂಡೇ ಮಾಡ್ತಾಯಿದ್ದೀನಿ. ಸೆಕೆ ಅಂತೂ ಅದೆಷ್ಟೊಂದಿದೆ ಅಲ್ವಾ. ನನಗೆ ಈ ಶ್ರಾವಣ ಮಾಸದಲ್ಲಿ ಸೆಕೆ ಇಷ್ಟೊಂದು ಆಗ್ತಾ ಇದೆ ಅಂತಂದ್ಬಿಟ್ಟು ನಂಬೋದಕ್ಕೇ ಆಗ್ತಾ ಇಲ್ಲ, ಅಷ್ಟೊಂದು ಸೆಕೆ ಆಗ್ತಾ ಇದೆ. ನಿಮ್ಮ ಕಡೆನೂ ಸೆಕೆ ಇದೆಯಾ ಇಲ್ವಾ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಶ್ರಾವಣ ಮಾಸದಲ್ಲಿ ಸೆಕೆ ಆಗ್ತಾ ಇರೋದು ಈ ವರ್ಷನೇ ಅಂತ ನನಗನ್ನಿಸುತ್ತೆ. ಅಷ್ಟೊಂದು ಸೆಕೆ ಆಗ್ತಾ ಇದೆ. ನನಗಂತೂ ಅಡುಗೆ ಮಾಡೋಷ್ಟರಲ್ಲಿ 7:45 8 ಗಂಟೆ ಆಗೋಯ್ತು. ಯಾವಾಗ ಅಡುಗೆ ಮಾಡಿ ಮುಗಿಸ್ಬಿಟ್ಟು ಹೊರಗಡೆ ಹೋಗ್ತೀನಪ್ಪ ಅಂತ ಅನಿಸ್ತಾ ಇತ್ತು, ಅಷ್ಟೊಂದು ಸೆಕೆ ಆಗ್ತಾಯಿತ್ತು ನನಗಂತೂ. ನೆಕ್ಸ್ಟ್ ಇವಾಗ ಜಾಮೂನ್ ಎಲ್ಲ ಮಾಡಿದ್ದಾಯಿತು, ಅದನ್ನೆಲ್ಲ ತೆಗೆದು ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಅದೇ ಎಣ್ಣೆಗೆ ನಾನು ಇವಾಗ ಗೋಬಿ 65 ಮಾಡೋದಕ್ಕೆ ಗೋಬಿಯನ್ನು ಎಣ್ಣೆ ಒಳಗಡೆ ಹಾಕ್ತಾ ಇದ್ದೀನಿ. ಆಮೇಲೆ ನಾನು ಈ ಅಡುಗೆ ಮಾಡ್ತಾ ಇರಬೇಕಾದ್ರೆ ನನಗೆ ತುಂಬ ಸೆಕೆ ಆಗ್ತಾ ಇತ್ತಲ್ವ, ಆವಾಗ ನನಗೆ ಅನಿಸ್ತಾ ಇತ್ತು, ನಾವು ಈ ವರ್ಷ ಹೊಸ ಫ್ಲಾಟನ್ನು ತೊಗೊಂಡಿದ್ದೀವಲ್ವ, ಅದಲ್ಲದೆ ನಾವು 5th ಫ್ಲೋರಲ್ಲಿ ಲಾಸ್ಟ್ ಫ್ಲೋರಲ್ಲಿ ತೊಗೊಂಡಿದ್ದೀವಿ. ಲಾಸ್ಟ್ ಫ್ಲೋರಲ್ಲಿ ಫ್ಲಾಟನ್ನು ತೊಗೊಂಡಿದ್ದೀವಿ ಅಂತಂದರೆ ಈ ಚಳಿಗಾಲದಲ್ಲಿ ಜಾಸ್ತಿ ಚಳಿ ಆಗುತ್ತಂತೆ, ಬೇಸಿಗೆಗಾಲದಲ್ಲಿ ಜಾಸ್ತಿ ಸೆಕೆ ಆಗ್ತಾ ಇರುತ್ತೆ ಅಂತಂದ್ಬಿಟ್ಟು ಎಲ್ಲರೂ ಹೇಳ್ತಾ ಇದ್ರು. ಆವಾಗ ನನಗೆ ಭಯ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಸೆಕೆ ಅನ್ನೋದು ಇವಾಗಿಂದನೇ ಸ್ಟಾರ್ಟ್ ಆಗಿದೆಯೋ ಏನೋ ಅಂತಂದ್ಬಿಟ್ಟು ನಾನು ನಮ್ಮ ಅತ್ತೆ ಅವ್ರಿಗೆ ಮತ್ತು ನಮ್ಮಮ್ಮ ಅವ್ರಿಗೆಲ್ಲ ಕಾಲ್ ಮಾಡಿ ಕೇಳಿದೆ, ನಿಮಗೆಲ್ಲ ಸೆಕೆ ಆಗ್ತಾ ಇದೆಯಾ ಇಲ್ವಾ ಅಂತಂದ್ಬಿಟ್ಟು. ಅವರು ಇಲ್ಲಮ್ಮ ನಮಗೂ ಸೆಕೆ ಆಗ್ತಾ ಇದೆ ಅಂತ ಹೇಳಿದ್ದಕ್ಕೆ ಅವಾಗ ನನಗೊಂದು ರೀತಿಯಾಗಿ ಸಮಾಧಾನ ಆಯಿತು. ಯಾಕಂದರೆ ನಾವು ಲಾಸ್ಟ್ ಫ್ಲೋರಲ್ಲಿ ಯಾವತ್ತೂ ಇರಲಿಲ್ಲ, ರೆಂಟ್ ಮನೆಯಲ್ಲಾಗಿರ್ಬೋದು ಮತ್ತು ಲೀಸ್ ಮನೆಯಲ್ಲಾಗಿರ್ಬೋದು, ಯಾವತ್ತೂ ಲಾಸ್ಟ್ ಫ್ಲೋರಲ್ಲಿ ಇರಲಿಲ್ಲ. ಈ ವರ್ಷ ಲಾಸ್ಟ್ ಫ್ಲೋರಲ್ಲಿ ಇರೋದಕ್ಕೇ ನಮಗೆ ಸೆಕೆ ಆಗ್ತಾ ಇದೆಯೇನೋ, ಇವಾಗೇ ಸ್ಟಾರ್ಟ್ ಆಗಿದೆಯೇನೋ ಅಂತಂದ್ಬಿಟ್ಟು ನನಗೆ ಅನ್ಸೋದಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಅವ್ರು ಕೇಳಿದ್ಮೇಲೆ ಅವ್ರಿಗೂ ಸೆಕೆ ಆಗ್ತಾ ಇದೆ ಅಂತ ಹೇಳಿದ್ಮೇಲೆ ನನಗೆ ಅವಾಗ ಒಂದು ಸ್ವಲ್ಪ ಸಮಾಧಾನ ಆಯಿತು. ಯಾಕಂದರೆ ವೆದರು ನಮಗೆ ಅಲ್ಲ, ಎಲ್ಲರಿಗೂ ಇದೇ ರೀತಿಯಾಗಿ ಇರೋದು ಅಂತಂದ್ಬಿಟ್ಟು ಅವಾಗ ನನಗೆ ಸಮಾಧಾನ ಆಗಿದ್ದು. ನೆಕ್ಸ್ಟ್ ಇವಾಗ ಅಡುಗೆಗಳೆಲ್ಲ ಮಾಡಿದ್ದಾಯಿತು. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಟೊಮೊಟೊ ಬಾತು ಮತ್ತು ಗೋಬಿ 65 ಮತ್ತು ಜಾಮೂನು. ಆಮೇಲೆ ರೈತಾನೂ ಮಾಡೋಣ ಅಂತ ಅಂದ್ಕೊಂಡೆ, ಇತ್ತು ಮೊಸರಿತ್ತು. ನನ್ನ ಹಸ್ಬೆಂಡ್ ಬೇಡ, ಬಿಸಿ ಅನ್ನಕ್ಕೆ ರೈತ ಬೇಡ, ಇವಾಗ ಬೆಳಗ್ಗೆ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಹೇಳಿದ್ರು. ಸರಿ ಆಯಿತು ಅಂತಂದ್ಬಿಟ್ಟು ಇವಾಗ ಇಷ್ಟು ಅಡುಗೆಗಳನ್ನು ನಾನು ಮಾಡಿದ್ದೀನಿ ಅವ್ರ ಬರ್ತ್ಡೇಗೆ ಅಂತಂದ್ಬಿಟ್ಟು. ನೆಕ್ಸ್ಟ್ ಆಮೇಲೆ ನಾನು ನೆಕ್ಸ್ಟ್ ಡೇ ವೀಡಿಯೋಸ್ ಏನು ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಶುಕ್ರವಾರ ಬಂದು ವರಮಹಾಲಕ್ಷ್ಮಿ ಹಬ್ಬ ಇತ್ತಲ್ವ, ನಾನು ವರಮಹಾಲಕ್ಷ್ಮಿ ಹಬ್ಬ ಮಾಡೋದಕ್ಕಾಗಲಿಲ್ಲ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ವ ನಂದು ಮಂತ್ಲಿ ಸೈಕಲ್ ಇದೆ, ಹಾಗಾಗಿ ನಾನು ಹಬ್ಬಕ್ಕೇನು ಪ್ರಿಪ್ರೇಷನ್ ಮಾಡ್ಕೊಂಡಿಲ್ಲ. ಮತ್ತು ಹಬ್ಬನೂ ಅಂದರೆ ಅವತ್ತಿನ ದಿನ ಪೂಜೆ ಮಾಡೋದಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಮಾಡ್ತೀನಿ, ಇಲ್ಲ ಅಂತಂದರೆ ಇಲ್ಲ ಅಂತ ಹೇಳಿದ್ನಲ್ವ, ಮಾಡೋದಕ್ಕಾಗಲಿಲ್ಲ. ನಾನು ಹೇಳಿದ್ನಲ್ವ
ನಾನು ಇನ್ ಟೈಮ್ಗೆ ಹಾಕ್ಬಿಡ್ತೀನಿ. ಹಾಗಾಗಿ ನನಗೆ ಗೊತ್ತಿತ್ತು, ನಾನೇನು ಪ್ರಿಪ್ರೇಷನ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಆಮೇಲೆ ಇದು ಬಂದು ಶನಿವಾರ ದಿನ ನಾನು ಮತ್ತೆ ವೀಡಿಯೋಸನ್ನು ಮಾಡ್ತಾಯಿದ್ದೀನಿ. ಶನಿವಾರ ದಿನ ನಮ್ಮ ಅತ್ತೆಯವರು ಬಂದಿದ್ದರು. ನಮ್ಮ ಅತ್ತೆಯವರು ಬರಬೇಕಾದ್ರೆ ಚಪಾತಿ, ಆಮೇಲೆ ಈ ಬೀಟ್ರೋಟ್ ಹಲ್ವಾ ಮತ್ತು ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡು ಅವ್ರು ತೊಗೊಂಬಂದಿದ್ರು. ಇನ್ನು ನಂದು ಬಂದುಬಿಟ್ಟು ಅವತ್ತು ನಾನು ಬೆಳಗ್ಗೆ ಟಿಫನ್ಗೆ ಅಂತಂದ್ಬಿಟ್ಟು ಟೊಮೊಟೊ ಗೊಜ್ಜು ಮತ್ತು ರೈಸ್, ವೈಟ್ ರೈಸನ್ನು ಮಾಡಿದ್ದೆ. ಮತ್ತು ನನ್ನ ಹಸ್ಬೆಂಡ್ ಬರ್ತ್ಡೇ ದಿನ ಜಾಮೂನ್ ಮಾಡಿದ್ದು ಇನ್ನೂ ಒಂದು 4 ಇತ್ತು. ಆವತ್ತು ಬೆಳಗ್ಗೆಗೆ ಅದು ಜಾಮೂನೆಲ್ಲ ಖಾಲಿ ಆಯಿತು. ನೆಕ್ಸ್ಟ್ ಇವಾಗ ಮಧ್ಯಾಹ್ನ ಅಡುಗೆಗೆ ಅಂತಂದ್ಬಿಟ್ಟು ರೈಸು ಮತ್ತು ಮಸಪ್ ಸಾಂಬಾರನ್ನು ಮಾಡಿದ್ದೆ. ಮಧ್ಯಾಹ್ನದವರೆಗೂ ಇದ್ಬಿಟ್ಟು ಮಧ್ಯಾಹ್ನ ಮೇಲೆ ನಾನು ಊರಿಗೆ ಹೋಗ್ತೀನಮ್ಮ ಅಂತಂದ್ಬಿಟ್ಟು ನಮ್ಮ ಅತ್ತೆಯವರು ಹೇಳಿದ್ರು. ಹಾಗಾಗಿ ಸಾಂಬಾರು ಮಾಡಿದ್ನಲ್ವ, ಸಾಂಬಾರು ಒಂದು ಸ್ವಲ್ಪ ಊರಿಗೆ ಕಳಿಸ್ಕೊಡೋಣ ಅಂತಂದ್ಬಿಟ್ಟು ಒಂದು ಬಟ್ಲಿಗೆ ಹಾಕಿ ಇಡ್ತಾ ಇದ್ದೀನಿ. ಅದೊಂದು ಸ್ವಲ್ಪ ಆರಿದ್ಮೇಲೆ ಒಂದು ಬಾಕ್ಸ್ಗೆ ಹಾಕ್ಬಿಟ್ಟು ಅವ್ರಿಗೆ ಕಳಿಸ್ಕೊಡೋಣ. ಇನ್ನು ನೈಟ್ಗೆ ಅವರು ಮುದ್ದೆನೋ ಇಲ್ಲ ರೈಸೋ ಏನಾದರೂ ಮಾಡ್ಕೊಂಡು ತಿನ್ಕೊಳ್ತಾರೆ ಅಂತಂದ್ಬಿಟ್ಟು ನಾನು ಯಾವಾಗಲೂ ಇದೇ ರೀತಿಯಾಗಿಯೇ ಮಾಡ್ತಾ ಇರ್ತೀನಿ. ಅವರು ಮತ್ತೆ ಊರಿಗೆ ಹೋಗ್ಬೇಕಾದ್ರೆ ಸಾಂಬಾರನ್ನು ಮಾಡಿ ಕಳಿಸ್ಕೊಡ್ತೀನಿ. ಅವರೂ ಅಷ್ಟೇ, ನಾವು ಊರಿಗೆ ಬರಬೇಕಾದ್ರೆ ಸಾಂಬಾರು ಇಲ್ಲ ಅಂತಂದರೆ ಏನಾದರೂ ಒಂದು ಅಡುಗೆಯನ್ನು ಮಾಡಿ ಕಳಿಸ್ಕೊಡ್ತಾರೆ. ನಾವು ಬಂದ ಮೇಲೆ ಅಂದರೆ ಪ್ರಯಾಣ ಮಾಡಿಕೊಂಡು ಅವರು ಹೋದಾಗ ಮತ್ತು ನಾವು ಬಂದಾಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಏನಾದರೂ ಲೈಟಾಗಿ ಅಡುಗೆ ಮಾಡ್ಕೊಂಡು ತಿನ್ನೋ ಹಾಗೆ ಈ ರೀತಿಯಾಗಿ ನಾವು ಪ್ಲ್ಯಾನ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಇವಾಗ ಸಾಂಬಾರನ್ನು ಹಾಕಿ ಇಲ್ಲಿ ಫ್ಯಾನ್ ಕೆಳಗಡೆ ಇಟ್ಟಿದ್ದೆ, ಅವರು ಆರಿಸ್ಕೊತಾ ಇದ್ರು. ಹಾಗೆ ನಮ್ಮ ಚಿಕ್ಕತ್ತೆಯವರು ಕಾಲ್ ಮಾಡಿದರು, ಅವ್ರ ಜೊತೆ ನಮ್ಮ ಅತ್ತೆಯವರು ಮಾತಾಡ್ತಾ ಇದ್ದಾರೆ. ಆಮೇಲೆ ನನಗೊಬ್ಬರು ಕಮೆಂಟ್ ಮಾಡಿದರು, ಅಕ್ಕ ನಮ್ಮ ಮನೆಯಲ್ಲಿ ಬೆಳಗ್ಗೆ ದೀಪ ಹಚ್ಚಿ ದೇವ್ರ ಪೂಜೆ ಮಾಡಿದರೂ ಸಹ ಸಂಜೆನೂ ಮಾಡಬೇಕು, ನೀವು ಯಾಕೆ ಮಾಡೋದಿಲ್ಲ ನಿಮ್ಮ ಮನೆಯಲ್ಲಿ ಅಂತಂದ್ಬಿಟ್ಟು ಅವರು ನನಗೆ ಕಮೆಂಟ್ ಮಾಡಿದರು. ನಾನು ನೆಕ್ಸ್ಟು ವ್ಲಾಗಲ್ಲಿ ಹೇಳಲ್ಲ ಅಮ್ಮ ಅಂತ ಹೇಳಿದೆ. ಅವರು ಸರಿ ಆಯಿತು ಅಕ್ಕ ಅಂತ ಅಂದರು. ನಾನು ಯಾಕೆ ಸಂಜೆ ಟೈಮ್ ಮಾಡೋದಿಲ್ಲ ಅಂತಂದರೆ ನಾನು ಬೆಡ್ ಮೇಲೆ ಮಲಗಿ ರೆಸ್ಟ್ ಮಾಡಿಬಿಡ್ತೀನಿ. ಹಾಗಾಗಿ ನಾನು ಮತ್ತೆ ದೇವ್ರ ಮನೆಗೆ ಹೋಗ್ಬಿಟ್ಟು ದೀಪ ಹಚ್ಚಿ ಪೂಜೆ ಮಾಡಬಾರ್ದಂತೆ, ಇದು ನಮ್ಮತ್ತೆ ಮನೆಯಲ್ಲಿರೋ ಸಂಪ್ರದಾಯ ಅಂತೆ. ಹಾಗಾಗಿ ನಾನು ಸಂಜೆ ಟೈಮ್ ಪೂಜೆ ಮಾಡೋದಕ್ಕೆ ಹೋಗೋದಿಲ್ಲ. ದಿನದಲ್ಲಿ ಒಂದು ಟೈಮ್ ನಾನು ಮಾತ್ರ ಪೂಜೆಯನ್ನು ಮಾಡ್ತೀನಿ. ನೆಕ್ಸ್ಟ್ ಇವಾಗ ನನ್ನ ಹಸ್ಬೆಂಡು ನಮ್ಮ ಅತ್ತೆಯವ್ರನ್ನ ಕರ್ಕೊಂಡೋಗಿ ಬಸ್ ಹತ್ಸ್ಬಿಟ್ಟು ಬಂದರು. ಆದರೆ ಏನಾಯಿತು ಅಂತಂದರೆ ಅವರು ಸಾಂಬಾರನ್ನು ಮರೆತು ಇಲ್ಲೇ ಬಿಟ್ಟೋಗ್ಬಿಟ್ಟಿದ್ದಾರೆ ಮಾತಾಡ್ಕೊಂಡು. ಆಮೇಲೆ ನಾನು ಕಾಲ್ ಮಾಡಿದೆ, ಪಿಕ್ ಮಾಡಲಿಲ್ಲ, ಗಾಡಿಯಲ್ಲಿ ಹೋಗ್ತಾ ಇದ್ರೇನೋ. ಆಮೇಲೆ ಕೆಳಗಡೆ ತೊಗೊಂಡೋದೆ, ಅಷ್ಟರಲ್ಲಿ ಅವರು ಮೂವ್ ಆಗಿಬಿಟ್ಟಿದ್ರು. ಸರಿ ಆಯಿತು ಅಂತಂದ್ಬಿಟ್ಟು ಸುಮ್ಮನಾದೆ. ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಇಷ್ಟು ದಿನ ಆದಮೇಲೆ ನಮ್ಮ ಹೊಸ ಮನೆಗೆ ನಮ್ಮ ಅತ್ತೆಯವರೇ ಒಂದು ಸ್ವಲ್ಪ ಶಾಪಿಂಗ್ ಮಾಡಿ ಕೊಟ್ಟೋಗೋದಕ್ಕೆ ಅವರು ಬಂದಿದ್ದರು. ಇದು ಫ್ಲೋರ್ ಕಾರ್ಪೆಟ್ಟು ಮತ್ತು ಒಂದೆರಡು ಬೆಡ್ ಸ್ಪ್ರೆಡನ್ನು ತೊಗೊಂಡಿದ್ದಂತೆ. ಇದನ್ನು ಕೊಟ್ಟೋಗೋಣ ಅಂತಂದ್ಬಿಟ್ಟು ಸುಮಾರು ದಿನ ಆಗಿತ್ತು. ಅವ್ರು ನಾನು ಕಾಲ್ ಮಾಡಿ ಹೇಳಿ, ತಗೋಬೇಡಮ್ಮ ನೀನು, ಕಾರ್ಪೆಟನ್ನು ನಾನೇ ತಗೊಂಡಿದ್ದೀನಿ ಅಂತ ಹೇಳಿದ್ರು. ಸರಿ ಆಯ್ತಮ್ಮ ಅಂತ ಹೇಳಿದ್ದೆ. ಇವಾಗ ಅವರು ತಂದು ಕೊಟ್ಟರು. ಇದು ಏನು ಅಂತಂದರೆ ಇದು ಫ್ಲೋರ್ಗೆ ಸ್ಟಿಕ್ ಆಗೋದಿಲ್ಲ. ನಾವು ಫ್ಲೋರ್ಗೆ ಸ್ಟಿಕ್ ಆಗುವಂಥ ಕಾರ್ಪೆಟನ್ನು ತಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ಅವರು ತುಂಬ ಆಸೆ ಪಟ್ಟು ಪಾಪ ತಗೊಂಡಿದ್ರಂತೆ. ಸರಿ ಆಯಿತು, ಅವ್ರು ಆಸೆ ಪಟ್ಟು ತಗೊಂಡಿದ್ದಾರೆ, ಅದಕ್ಕೆ ಯಾಕೆ ನಾವು ಹೆಸರಿಡೋದು ಅಂತಂದ್ಬಿಟ್ಟು ಸುಮ್ಮನಾದ್ವಿ. ಯಾವಾಗಲಾದರೂ ಹಾಕ್ಕೊಂಡ್ರೆ ಆಯಿತು. ಅಂದರೆ ಈ ಸೋಫಾ ಕೆಳಗಡೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿ ಮತ್ತು ಇದ್ರ ಮೇಲೆ ಟೀಪ ಇಟ್ಟರೆ ಸರಿ ಹೋಗುತ್ತಲ್ವ, ಹಾಗಾಗಿ ಸುಮ್ಮನಾದ್ವಿ. ಆಮೇಲೆ ಇದಕ್ಕೂ ಕೆಲವರು ನೆಗೆಟಿವ್ ಕಮೆಂಟ್ಸನ್ನು ಮಾಡೋದಕ್ಕೆ ಹೋಗಬೇಡಿ. ನಿಮಗೇನಮ್ಮ ನಿಮ್ಮ ಅತ್ತೆ ಮಾವನವರು ಮತ್ತು ನಿಮ್ಮಪ್ಪ ಅಮ್ಮ ಅವರು, ನಿಮ್ಮ ಬ್ರದರ್ ಇಲ್ಲ ಅವರು ಎಲ್ಲನೂ ಕೊಡ್ತಾರೆ, ನೀವೇನಕ್ಕೆ ಸಾಲ ಮಾಡ್ತೀರಾ ಅಂತಂದ್ಬಿಟ್ಟು. ಯಾಕಂದರೆ ಲಾಸ್ಟ್ ಒಂದು ವಿಡಿಯೋಗೆ ಒಬ್ಬರು ಈ ರೀತಿಯಾಗಿ ಕಮೆಂಟ್ ಮಾಡಿದರು. ನಾನು ಸಾಲದ ಬಗ್ಗೆ ಹೇಳಿದ್ದಕ್ಕೆ ಯಾವಾಗೂ ಸಾಲ ಮಾಡಬೇಡಿ ಅಂತ ಹೇಳ್ತಾ ಇರ್ತೀರಲ್ವಾ, ನಿಮಗೆ ಸಿಕ್ಕಿರುವಂತಹ ಒಳ್ಳೆ ಮೈದುನ ಎಲ್ಲರಿಗೂ ಸಿಕ್ಕಬೇಕಲ್ವಾ. ನಿಮಗೆ ಫ್ರೀಯಾಗಿ 20 ಲಕ್ಷ ಕೊಟ್ಟಿದ್ದಾರೆ ಫ್ಲ್ಯಾಟ್ ತಗೊಳ್ಳೋದಕ್ಕೆ, ನೀವೇನಕ್ಕೆ ಸಾಲ ಮಾಡ್ತೀರಾ ಹೇಳಿ ಅಂತಂದ್ಬಿಟ್ಟು ಒಬ್ಬರು ಕಮೆಂಟ್ ಮಾಡಿದರು. ಆ ಥರ ನೆಗೆಟಿವ್ ಕಮೆಂಟ್ಸ್ ಮಾಡೋದಕ್ಕಿಂತ ಮುಂಚೆ ಒಂದು ಸಲ ಯೋಚನೆ ಮಾಡಿ ನೋಡಿ. ನಾವು ನಮ್ಮ ಸ್ವಾರ್ಥ ಮಾತ್ರ ನೋಡಿಕೊಂಡು ನಾವು ಜೀವನ ನಡೆಸಿದ್ರೆ ನಾವು ಹೆಂಗೋ ಎಲ್ಲೋ ಇರ್ತಾ ಇದ್ವಿ. ಆದರೆ ಅದು ನಮಗೆ ತೃಪ್ತಿ ಕೊಡೋದಿಲ್ಲ, ನಮಗೆ ಸಮಾಧಾನ ಅಂತ ಅನಿಸೋದಿಲ್ಲ. ನಮ್ಮ ಜೊತೆ ನಮ್ಮಪ್ಪ ಅಮ್ಮ ತಮ್ಮ ಮತ್ತು ನಮ್ಮ ಅತ್ತೆ ಮಾವನವರು, ನನ್ನ ಬ್ರದರ್ ಇಲ್ಲ ಅವರು ಮತ್ತು ನನ್ನ ಬ್ರದರ್ ಇಲ್ಲನ ಮತ್ತು ನನ್ನ ಹಸ್ಬೆಂಡನ್ನು ಸಾಕಿರುವಂತಹ ಅಜ್ಜಿ ತಾತ, ಇವರೆಲ್ಲರ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಇವರೆಲ್ಲರನ್ನು ನಾವು ನೋಡ್ಕೊಳ್ಬೇಕಾಗುತ್ತೆ. ಇವರೆಲ್ಲರನ್ನ ನೋಡಿಕೊಂಡು ಇವ್ರ ಕಷ್ಟ ಸುಖಗಳನ್ನೆಲ್ಲ ನೋಡಿಕೊಂಡು ನಾವು ಜೀವನವನ್ನು ಸಾಗಿಸ್ಕೊಂಡು ಬಂದಿರೋದು. ಹಾಗಾಗಿನೇ ನಾವು ಅವ್ರಿಗೇನಾದರೂ ಒಂಚೂರನ್ನು ಕೊಟ್ಟಿರ್ತೀವಿ, ನಿಮ್ಮ ಖರ್ಚಿಗೆ ಅಂತ ಇಟ್ಕೊಳ್ಳಿ ಅಂತ ಕೊಟ್ಟಾಗ ಅವರು ಅದರಲ್ಲಿ ಸೇವಿಂಗ್ಸನ್ನು ಮಾಡಿ ನಮಗೆ ಅಂತ ಪ್ರೀತಿಯಿಂದ ತೊಗೊಂಬಂದು ಕೊಟ್ಟಿರ್ತಾರೆ. ಅದನ್ನು ಒಂದು ಸಲ ಯೋಚನೆ ಮಾಡಿ ನೋಡಿ. ನನ್ನ ವೀಡಿಯೋಸನ್ನು ಮೊದಲಿಂದ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ನಾನು ಹೇಗೆ ಹೆಂಗೆ ಅಂತಂದ್ಬಿಟ್ಟು. ಏನು ಗೊತ್ತಿಲ್ಲದೆ ಆ ರೀತಿಯಾಗಿ ಕಮೆಂಟ್ಸನ್ನು ಮಾಡೋದಕ್ಕೆ ಹೋಗಬೇಡಿ. ಅವರ ಕಷ್ಟ ಸುಖಗಳನ್ನು ನೋಡ್ಕೊಳ್ಳುವಂತಹ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ.
ನಾನು ಯಾವ ರೀತಿಯಾಗಿ ಯೋಚನೆ ಮಾಡ್ತೀನಿ ಅಂತಂದರೆ, ಮೊದಲು ನಮ್ಮವರನ್ನು ನಾವು ಚೆನ್ನಾಗಿ ನೋಡ್ಕೊಳ್ಬೇಕು, ಆಮೇಲೆ ಹೊರಗ್ನವರನ್ನು ನಾವು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನಾವು ನಮ್ಮವರನ್ನೇ ಸರಿಯಾಗಿ ನೋಡ್ಕೊಂಡಿಲ್ಲ, ನಮ್ಮವ್ರಿಗೆ ಬೆಲೆ ಕೊಟ್ಟಿಲ್ಲ ಅಂತಂದರೆ ನಾವು ಹೊರಗ್ನವ್ರಿಗೆ ನಾವು ಚೆನ್ನಾಗಿ ನೋಡಿಕೊಂಡು ಅವ್ರಿಗೊಂದು ಬೆಲೆ ಕೊಟ್ಟರು ಏನು ಸಾರ್ಥಕ ಇರುತ್ತೆ ಹೇಳಿ? ಅದಕ್ಕೆ ಒಂದು ಪ್ರಯೋಜನ ಅಂತ ಇರೋದಿಲ್ಲ. ಇವರು ಒಳಗಡೆ ಇಲ್ಲಿ ಕೊರಗ್ತಾ ಇರ್ತಾರೆ, ನಾವು ಹೊರಗಡೆ ಹೋಗ್ಬಿಟ್ಟು ಅವರು ನಾವು ಚೆನ್ನಾಗಿ ನೋಡ್ಕೊಂಡ್ವಿ, ಇವ್ರು ನಾವು ಚೆನ್ನಾಗಿ ನೋಡ್ಕೊಂಡ್ವಿ ಅನ್ನೋದ್ರಲ್ಲಿ ನನಗೆ ಅರ್ಥ ಅನ್ನೋದಿರೋದಿಲ್ಲ. ಆಮೇಲೆ ನಾನು ನಮ್ಮ ಸಂಸಾರದಲ್ಲಿ ಎಷ್ಟೋ ವಿಷಯಗಳಲ್ಲಿ ಸ್ಯಾಕ್ರಿಫೈಸನ್ನು ಮಾಡಿದ್ದೀನಿ. ನನ್ನ ಸ್ವಾರ್ಥ ನಾನು ಯಾವತ್ತಿಗೂ ನೋಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ನನ್ನ ಜೊತೆ ಎಲ್ಲರೂ ಚೆನ್ನಾಗಿರಬೇಕು ಅಂತ ನಾನು ಬಯಸ್ತಾ ಇರ್ತೀನಿ. ಮೊದಲಿಗೆ ಇವ್ರಿಗೆ ಪ್ರಿಫರೆನ್ಸ್ ಕೊಟ್ಟರೆ ಆಮೇಲೆ ನನ್ನ ಅಕ್ಕಪಕ್ಕ ಇರೋರಿಗೂ ನಾನು ಅದೇ ರೀತಿಯಾಗಿಯೇ ಪ್ರೀತಿಯನ್ನು ಕೊಡ್ತಾ ಇರ್ತೀನಿ. ಎಲ್ಲರನ್ನೂ ಒಂದೇ ತಕ್ಕಡಿಯಲ್ಲಿ ಹಾಕಿ ತೂಗೋದಕ್ಕೆ ಹೋಗಬೇಡಿ, ತುಂಬಾ ನೋವಾಗುತ್ತೆ. ಅಷ್ಟು ತ್ಯಾಗಕ್ಕೆ ಒಂದು ಬೆಲೆ ಇಲ್ವಾ ಅಂತ ನನಗೆ ನೋವಾಗುತ್ತೆ. ನಾನು ಇನ್ನೂ ಡೀಟೇಲಾಗೆಲ್ಲ ಹೇಳೋದಕ್ಕೆ ಆಗೋದಿಲ್ಲ. ನಾನು ತುಂಬಾ ತ್ಯಾಗ ಮಾಡಿದ್ದೀನಿ. ನನಗೇ ಅನ್ನಿಸ್ತಾ ಇರುತ್ತೆ ಒಂದೊಂದು ಸಲ, ಹಿಂದೆ ತಿರುಗಿ ನೋಡಿದಾಗ ನನ್ನ ಜೀವನದಲ್ಲಿ ನಾನು ಏನು ಎಂಜಾಯ್ ಮಾಡಿದ್ದೀನಿ ಅಂತಂದರೆ ಏನೂ ಇರೋದಿಲ್ಲ. ಎಲ್ಲರನ್ನೂ ಅಂದರೆ ಅಪ್ಪ ಅಮ್ಮ ಅತ್ತೆ ಮಾವ, ನನ್ನ ಬ್ರದರ್ ಇಲ್ಲ, ನನ್ನ ತಮ್ಮ, ನನ್ನ ಹಸ್ಬೆಂಡು, ಇವ್ರನ್ನೆಲ್ಲ ಖುಷಿಯಾಗಿ ಇಟ್ಕೊಳ್ಬೇಕು, ನನ್ನ ಫ್ರೆಂಡ್ಸ್ನೆಲ್ಲ ಖುಷಿಯಾಗಿ ಇಟ್ಕೊಳ್ಬೇಕು, ನನ್ನ ಅಕ್ಕಪಕ್ಕ ಇರೋರೆಲ್ಲ ಚೆನ್ನಾಗಿರಬೇಕು, ಈ ರೀತಿಯಾಗಿಯೇ ನಾನು ಯೋಚನೆ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ಇವಾಗ 2 ಅದೇ ರೀತಿಯಾಗಿ ಇರುವಂತಹ ಒಂದು ಕಾರ್ಪೆಟನ್ನು ತೊಗೊಂಬಂದಿದ್ದಾರೆ. ಅದು ಸೆಟ್ ಅಂತೆ, ಸಿಂಗಲ್ ಕೊಡೋದಿಲ್ಲಂತೆ. ಹಾಗಾಗಿ 2 ಒಂದೇ ರೀತಿಯಾದಂಥ ಕಾರ್ಪೆಟು, 1-2 ಬೆಡ್ ಸ್ಪ್ರೆಡನ್ನು ತೊಗೊಂಬಂದಿದ್ರು. ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಇದು ಅವರೇ ತೊಗೊಂಬಂದು ಕೊಟ್ಟಿದ್ದು ಲಾಸ್ಟ್ ಟೈಮು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಮೋಟಿವೇಶನ್ ಅನಿಸಿದ್ರೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್. ಪಾಲಕ್ ಬೇರುಗಳನ್ನು ಪಾಟಲ್ಲಿ ಹಾಕಿದ್ದೀವಿ ಮತ್ತೆ ಚಿಗುರುತ್ತೆ ಅಂತಂದ್ಬಿಟ್ಟು.